ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ಒಂದು ಸುಂದರವಾದಂತಹ ಹಳ್ಳಿಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಶಾಲೆ ಇತ್ತು. ಆ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿನಿಯರಿಬ್ಬರು ಕೂಡ ಇದ್ದರು. ಅವರಿಗೆ ಪಾಠವನ್ನು ಕಲಿಸುವುದಕ್ಕೆ ಒಬ್ಬರು ಟೀಚರ್ ಕೂಡ ಇದ್ದರು. ಅವರು ಪ್ರತಿ ವರ್ಷವೂ ಕೂಡ ತನ್ನ ಶಾಲೆಯಲ್ಲಿ ತುಂಬ ಲವಲವಿಕೆಯಿಂದ ಎಲ್ಲರೂ ಕೂಡ ಇರಬೇಕಾದ್ರೆ ಆ ಟೀಚರ್ಗೆ ಒಂದು ದಿನ ಗೊತ್ತಾಗುತ್ತೆ, ನಮ್ಮ ಶಾಲೆಗೆ ಇವತ್ತು ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ, ಶಾಲೆಯನ್ನು ಮತ್ತು ಟೀಚರನ್ನು ವಿದ್ಯಾರ್ಥಿಗಳನ್ನು ಪರೀಕ್ಷೆಯನ್ನು ಮಾಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ದಿವಸ ಶಾಲೆಗೆ ಹೋಗಿ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ಹೇಳ್ತಾರೆ, ನೋಡ್ರೋ ಇವತ್ತು ನಮ್ಮ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ, ನಾವು ಸರಿಯಾಗಿ ಪಾಠ ಮಾಡ್ತಾರೋ ಇಲ್ವೋ, ನೀವು ಚೆನ್ನಾಗಿ ಓದ್ತಾ ಇದ್ದೀರಿ ಇಲ್ವೋ ಅಂತೇಳಿ ಕೇಳುವುದಕ್ಕೆ ಬರ್ತಾಯಿದ್ರಿ. ನೀವು ಎಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡಬೇಕು, ನನ್ನ ಮರ್ಯಾದೆ ಬೇರೆ ಕರಿಬೇಡಿ. ನೀವು ಸರಿಯಾಗಿ ಉತ್ತರವನ್ನು ಕೊಡದೆ ಹೋದರೆ ನನ್ನನ್ನು ಕೆಲಸದಿಂದ ತೆಗೆದಾಕ್ತಾರೆ. ದಯಮಾಡಿ ಎಲ್ಲರೂ ಚೆನ್ನಾಗಿ ಹೇಳಿ ನನ್ನ ಮರ್ಯಾದೆ ಉಳಿಸ್ರಪ್ಪ. ನೀವು ವಿದ್ಯಾರ್ಥಿನಿಯರಿಬ್ಬರು ಕೂಡ ಅವ್ರು ಏನೇ ಕ್ವಶನ್ಗಳನ್ನು ಕೇಳಿದರೂ ಕೂಡ ಎಲ್ಲರೂ ಕೂಡ ನಾವು ಸರಿಯಾದ ರೀತಿಯಾಗಿ ಉತ್ತರ ಕೊಡಬೇಕು. ಈ ರೀತಿಯಾಗಿ ಮಾತಾಡಬೇಕಾದ್ರೆ ಅವರು ಆ ಶಾಲೆಗೆ ಆಗಮನವನ್ನು ಮಾಡ್ತಾರೆ. ಮಾಡಿದಂತಹ ಸಮಯದಲ್ಲಿ ಆ ಟೀಚರ್ಗೆ ಹೇಳ್ತಾರೆ, ಎಲ್ಲ ಚೆನ್ನಾಗಿದೆಯೇನ್ರಿ, ಹುಡುಗರೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರಾ? ಹ್ಞೂ ಸರ್, ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಸರ್, ಒಳ್ಳೆ ಮಾರ್ಕ್ಸ್ ಕೂಡ ತೆಗಿತಾ ಇದ್ದಾರೆ. ನಮ್ಮ ಶಾಲೆಯೇ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿದೆ ಸರ್. ಆಯಿತು, ನೋಡೋಣ ಏನು ಪಾಠ ಮಾಡಿದ್ದೀರಾ ಅಂತ ಗೊತ್ತಾಗತ್ತೆ. ಸರಿ, ನೀವು ಆಚೆ ಕಡೆ ನಿಲ್ಲರಿ. ಸರಿ, ಯಾರನ್ನ ಫಸ್ಟು ಕ್ವಶನ್ ಕೇಳನ್ರ? ಸರ್, ಹುಡುಗಿಯರನ್ನ ಕೇಳಿ ಸರ್ ಅಂತ ಹುಡುಗನ ಕೇಳಿ ಅಂತ ಹುಡುಗಿಯರು. ಯಾರೋ ಒಬ್ರು ಹೇಳಿರಾಯ್ತು, ಎಲ್ಲ ಹೇಳಿ ನೋಡೋಣ, ನಿಮ್ಮ ಹೆಸರುಗಳನ್ನೆಲ್ಲ ಹೇಳಿ. ಎಲ್ಲರೂ ಕೂಡ ಅವರವ್ರ ಹೆಸರನ್ನು ಹೇಳ್ತಾರೆ. ಹೇಳಿ ಆದಮೇಲೆ, ಎದ್ದೇಳಪ್ಪ ನೀನು, ಹೇಳಪ್ಪ, ಪ್ರಕೃತಿ ಎಂದರೆ ಯಾರಪ್ಪ ಅಂತ ಕೇಳಿದಂಥ ಸಮಯದಲ್ಲಿ, ಸರ್ ನಮ್ಮ ಮನೆ ಪಕ್ಕದಿದೆಯಲ್ಲ ಸರ್, ಚಿಕ್ಕ ಮಗು, ಆ ಮಗು ಹೆಸರು ಪ್ರಕೃತಿ ಅಂತೇಳಿ. ಓ, ಏನು ಪ್ರಶ್ನೆಯಪ್ಪ ನಿಂದು, ಏನು ಉತ್ತರನಪ್ಪ? ಸರಿ, ಕೂತ್ಕೋ. ಮತ್ತೆ ಪುನಃ ಇನ್ನೊಂದು ವಿದ್ಯಾರ್ಥಿನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಚಂದ್ರನು ಹಗಲಿನಲ್ಲಿ ಕಾಣ್ತಾನೋ ರಾತ್ರಿಯಲ್ಲಿ ಕಾಣ್ತಾನೋ ಅಂತ ಕೇಳಿದಲ್ಲಿ ಆ ಹುಡುಗಿ ಹೇಳ್ತಾರೆ, ಸರ್ ಹಗಲಲ್ಲಿ ಮಾತ್ರ ಅವನು ಕಾಣ್ತಾನೆ ಸರ್, ರಾತ್ರಿ ಕಾಣಲ್ಲ. ಅದೇ ಆಗೋ 2 ಹೊತ್ತು ಇರ್ತಾನಲ್ಲ, ಹಗಲೊತ್ತು ಹೆಂಗೆ ಕಾಣ್ತಾನೋ? ಸರ್, ಅವ್ರ ಅಮ್ಮ ಪ್ರತಿನಿತ್ಯ ಅವನನ್ನು ಕರ್ಕೊಂಬರ್ತಾರೆ ಸರ್, ಡೈಲಿ ನಮ್ಮ ಮನೆ ಮುಂದೆ ರೋಡಲ್ಲಿ ಓಡಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಇದೇನು ಪಾಠ ಮಾಡಿದ್ದು ನಿಮಗೆ ಅಂತ ಹೇಳಿ ಪ್ರಶ್ನೆಯನ್ನು ಮತ್ತೆ ಕೇಳ್ತಾರೆ. ಸರಿ, ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. 1 ಲೋಟ ಹಾಲಿಗೆ 1 ರೂಪಾಯಿ ಆದರೆ 5 ಲೋಟ ಹಾಲಿಗೆ ಎಷ್ಟಾಗುತ್ತೆ ಹೇಳಪ್ಪ? ಸರ್, ನಮ್ಮ ಮನೇಲಿ ಹಸು ತುಂಬ ಹಾಲು ಕೊಡುತ್ತೆ ಸರ್, ನಾವೇನು ಲೋಟ ಏನು ಲೆಕ್ಕ ಮಾಡೋದಕ್ಕೆ ಹೋಗೋದಿಲ್ಲ, ಎಷ್ಟಾದರೂ ಆಗಲಿ ಬಿಡಿ ಸರ್, ನಮಗೇನು ಬೇಡ ಅಂತ ಹೇಳ್ತಾನೆ. ಪುನಃ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ನವಗ್ರಹಗಳು ಯಾರಪ್ಪ ಹೇಳು, ಇನ್ನು ಹೇಳಪ್ಪ ಅಂತೇಳಿ ಕೇಳ್ತಿದ್ದಂಗೆ, ಸರ್ ಅದೇ ಸರ್, ಮೊನ್ನೆ ಇನ್ನು ಫಿಲಮ್ ನೋಡ್ಕೊಂಬಂದೆ, ಅದರಲ್ಲಿ ಸುಮಾರು 9 ಜನ ಫಿಲಮ್ ಸ್ಟಾರ್ಸ್ ಎಲ್ಲ ಇರ್ತಾರಲ್ಲ, ಆ ಗ್ರಹಗಳು ಸರ್ ಅಂತ ಕೇಳ್ತಾರೆ. ಅಯ್ಯೋ, ಏನಪ್ಪ ನಿಮಗೆ ಈ ಥರನ ಪಾಠ ಮಾಡೋದು, ಏನೇನೋ ಹೇಳ್ಕೊಟ್ಟಿದ್ದಾರಲ್ಲ. ಸರಿ, ಇನ್ನೊಂದು, ನಾನಿನ್ನು ಮತ್ತೆ ಪ್ರಶ್ನೆಯನ್ನು ಕೇಳೋದೇ ಇಲ್ಲ ನಿಮ್ಮನ್ನು, ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ, ಈ ಪ್ರಶ್ನೆಗೆ ಸರಿಯಾಗಿ ಯಾರು ಉತ್ತರ ಕೊಡ್ತೀರಾ ಅವರಿಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಪ್ರಶ್ನೆಯನ್ನು ಕೇಳ್ತಾರೆ. ಏನದು ಅಂದರೆ, ನಮಗೆ ಸ್ವಾತಂತ್ರ್ಯ ಯಾವಾಗ ಬಂತು ಹೇಳೋ? ಅದೇ ಸರ್, ನಾವು ಬೇರೆಯವ್ರು ಯಾವಾಗ ನಮಗೆ ಚಾಕ್ಲೇಟ್ ಕೊಡ್ತಾರೆ ಅವತ್ತೆಲ್ಲ ಸ್ವಾತಂತ್ರ್ಯ ಬರುತ್ತೆ ನಮಗೆ. ಅಯ್ಯೋ, ಏನೋ ಇದು? ಹ್ಞೂ ಸರ್, ನಮ್ಮಪ್ಪ ಹೇಳ್ತಾಯಿದ್ರು, ಸ್ವಾತಂತ್ರ್ಯ ದಿನಾಚರಣೆಗೆ ಸ್ಕೂಲಿಗೆ ತಪ್ಪಿಸ್ಕೋಬಾರ್ದು, ಚಾಕ್ಲೇಟ್ ಕೊಡ್ತಾರೆ ಹೋಗು ಅಂತ. ಅದಕ್ಕೆ ಯಾರ್ಯಾರು ಚಾಕ್ಲೇಟ್ ಕೊಡ್ತಾರೆ ಅವತ್ತೆಲ್ಲ ನಮಗೆ ಸ್ವಾತಂತ್ರ್ಯ ಬಂದಿರುತ್ತಲ್ವ ಸರ್ ಅಂತ ಹೇಳ್ತಾರೆ. ಇಂತಹ ಸನ್ನಿವೇಶಗಳು ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಾವು ಕೂಡ ಕೆಲವೊಂದು ವಿಚಾರದಲ್ಲಿ ಮಾಡಿರ್ತೀವಿ.
ನಾವೆಲ್ಲರೂ ಕೂಡ ಮಾಡಿರ್ತೀವಿ. ಆ ಬಾಲ್ಯದ ನೆನಪೇ ಒಂದು ಸರಿ. ಎಲ್ಲರೂ ಕೂಡ ಬಾಲ್ಯದಲ್ಲಿ ಸಂತೋಷದಿಂದ ಇರ್ತೇವೆ. ಅದೇ ರೀತಿ ನಮ್ಮ ಮಕ್ಕಳಲ್ಲಿಯೂ ಕೂಡ ಆ ಬಾಲ್ಯಾವಸ್ಥೆಯಲ್ಲಿ ಅವರಿರಬೇಕಾದ್ರೆ ಅವರಿಗೆ ಹೆಚ್ಚಿನ ಒತ್ತಡಗಳನ್ನು ಹಾಕಬೇಡಿ. ಅವರನ್ನು ಸ್ವಚ್ಛವಾಗಿ ಫ್ರೀಯಾಗಿ ಇರಲು ಬಿಡಬೇಕು. ಇದರಿಂದ ನಮ್ಮ ಬಾಲ್ಯದ ನೆನಪುಗಳನ್ನು ನಾವು ಮುಂದೆ ಒಂದು ದಿನ ನೆನಪನ್ನು ಮಾಡಿಕೊಂಡು ನಾವು ಇವತ್ತು ಆ ವಿಚಾರಕ್ಕೆ ಸಂತೋಷವಾಗಿ ಇರಬಹುದು.